ನವಕರ್ನಾಟಕ ಟಿವಿಗೆ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನವಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ಅರವತ್ತಾರನೇ ದಿನಕ್ಕೆ ಕಾಲಿಟ್ಟ ಪಂಚಾಯಿತಿ ನಿರ್ಲಕ್ಷ್ಯ ವಿರುದ್ಧ ರೈತರ ಅಹೋರಾತ್ರಿ ಧರಣಿ. ಮೂಲ ಸೌಕರ್ಯ ಕೊರತೆಯಿಂದ ಜನರಲ್ಲಿ ಭಾರಿ ಅಸಮಾಧಾನ. ತಕ್ಷಣ ಪರಿಹಾರ ಇಲ್ಲದಿದ್ದರೆ ಹೋರಾಟ ತೀವ್ರಗೊಳ್ಳುವ ಎಚ್ಚರಿಕೆ. ರೈತರ ಹೋರಾಟಕ್ಕೆ ಸ್ಥಳೀಯರ ಬೆಂಬಲ. ಭರವಸೆ ಕಾರ್ಯ ವ್ಯತ್ಯಾಸಕ್ಕೆ ಜನರ ಕಿಡಿ. ಧರಣಿ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಮುಂದುವರಿಕೆ. ಇಂದು 3ನೇ ದಿನದ ಉಪವಾಸ ಸತ್ಯಾಗ್ರಹ. ಅಧ್ಯಕ್ಷರು ಆದ ಹೊಸಳ್ಳಿ ಚಂದ್ರಣ್ಣನವರು ಬಣದಿಂದ. ಹುಳಿಯಾರು ಪಟ್ಟಣದಲ್ಲಿ ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವ ರೈತರ ಅಹೋರಾತ್ರಿ ಧರಣಿ ಇದೀಗ ಮತ್ತಷ್ಟು ಗಂಭೀರ ರೂಪ ಪಡೆದುಕೊಂಡಿದೆ. ಈಗ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಪಂಚಾಯಿತಿಯ ನಿರ್ಲಕ್ಷ್ಯ, ಮೂಲ ಸೌಕರ್ಯ ಕೊರತೆ, ಕಸ ವಿಲೇವಾರಿ ಸಮಸ್ಯೆ, ಕುಡಿಯುವ ನೀರಿನ ತೊಂದರೆ ಹಾಗೂ ರಸ್ತೆ ಚರಂಡಿ ಅವ್ಯವಸ್ಥೆಗಳೆಲ್ಲ ಸೇರಿ ಜನರ ಸಹನೆಯ ಮಿತಿ ದಾಟಿದೆ. ಸ್ಥಳೀಯರು, ರೈತರು ಹಾಗೂ ವ್ಯಾಪಾರಿಗಳು ಒಟ್ಟಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಪಂಚಾಯಿತಿ ನಿರ್ಲಕ್ಷ್ಯ ವಿರುದ್ಧ ರೈತರ ಅಹೋರಾತ್ರಿ ಧರಣಿ, ಉಪವಾಸ ಸತ್ಯಾಗ್ರಹ 3ನೇ ದಿನಕ್ಕೆ. ರೈತರ ಹೋರಾಟಕ್ಕೆ ಸ್ಥಳೀಯರು, ವ್ಯಾಪಾರಿಗಳ ಬೆಂಬಲ. ತಾವು ನಿರಂತರವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಗಳು ಹೊಸದಲ್ಲ, ವರ್ಷಗಳಿಂದ ಕೇಳುತ್ತಲೇ ಬಂದಿದೆ. ಅಧಿಕಾರಿಗಳು ಹಲವು ಬಾರಿ ಭರವಸೆ ಕೊಟ್ಟರೂ ಕೂಡ ನೆಲದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಇದರಿಂದಾಗಿ ಜನ ಇದೀಗ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ರಮೇಶ್ ಬಾಬು ಎಂಎಲ್ಸಿ ಅವರು ಚರ್ಚೆ ಮಾಡಿರ್ತಾರೆ. ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಧರಣಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಮುಂದುವರೆದಿದ್ದು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಕೂಡ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಜನರ ಒತ್ತಡ ಹೆಚ್ಚಿದ ಹಿನ್ನೆಲೆ ಪಂಚಾಯಿತಿ ಅಧಿಕಾರಿಗಳು ಭೇಟಿ ಕೊಡುವ ನಿರೀಕ್ಷೆ ಇದ್ರೂ ಜನರಿಗೆ ಬೇಕಾದ ಸ್ಪಷ್ಟ ಪರಿಹಾರ ಇನ್ನೂ ಕೂಡ ದೊರೆತಿಲ್ಲ. ಈ ನಡುವೆ ಸ್ಥಳೀಯರು ಆಡಳಿತಕ್ಕೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದು, ಭರವಸೆ ಬೇಡ, ಕೆಲಸ ಬೇಕು ಎಂದಿದ್ದಾರೆ. ಜೊತೆಗೆ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗದಿದ್ರೆ ಪ್ರತಿಭಟನೆ ತೀವ್ರಗೊಳಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹುಳಿಯಾರಿನಲ್ಲಿ ಪಟ್ಟಣದಲ್ಲಿ ಅಭಿವೃದ್ಧಿ ಆಗಬೇಕಾಗಿರತಕ್ಕಂಥ ಸಂತೆ ಬದಲಾವಣೆ ಮತ್ತು ಅದಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅನ್ನತಕ್ಕಂಥ ವಿಚಾರ. ಎರಡನೇದಾಗಿ ಹುಳಿಯಾರಿನಲ್ಲಿ ಪ್ರಮುಖವಾಗಿ ಜನ ಸಾಂದ್ರತೆ ಇರತಕ್ಕಂಥ ಜಾಗಗಳಲ್ಲಿ ಶೌಚಾಲಯ ಮಾಡಿಕೊಡ್ಬೇಕು. ಮೂರನೇದಾಗಿ ಇಲ್ಲಿ ಹುಳಿಯಾರು ತಾಲ್ಲೂಕು ಆಗಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಒಳಗೊಂಡಂಥ ಇಡೀ ಜಿಲ್ಲೆಗೆ ದೊಡ್ಡ ಹೋಬಳಿ ಆಗಿದ್ದಂಥ ಈ ಹುಳಿಯಾರು ಪಟ್ಟಣ ಪಂಚಾಯತಿಗೆ ಕಸ ವಿಲೇವಾರಿ ಘಟಕ ಮಾಡಿಕೊಡ್ಬೇಕು ಅನ್ನತಕ್ಕಂಥ 3 ಪ್ರಮುಖವಾದ ಬೇಡಿಕೆಗಳನ್ನಿಟ್ಟು ಈ ಅಹೋರಾತ್ರಿ ಧರಣಿ ಚಳವಳಿಯನ್ನು ಒಂದು ಬಾರಿ ಹಿಡಿದು ಅಧಿಕಾರಿಗಳಿಗೆ ಗೌರವ ಕೊಟ್ಟು ವಾಪಸ್ ತೆಗೆದು ಅವ್ರ ಗಡುವು ಮುಗಿದ ನಂತರ 2ನೇ ಬಾರಿ 5 ದಿನ ಚಳವಳಿ ಮಾಡಿ ಮತ್ತೆ ಅಧಿಕಾರಿಗಳು ಸ್ಥಳೀಯ ಶಾಸಕರ ಮಾತಿಗೆ ಗೌರವ ಕೊಟ್ಟು 8 ದಿನ ಸ್ಥಗಿತಗೊಳಿಸಿ ಈಗ ಮತ್ತೆ 3ನೇ ಬಾರಿ ಚಳುವಳಿಯನ್ನು ಹಿಡಿದು ಇವತ್ತಿಗೆ 65 ದಿನಕ್ಕೆ ಕಾಲಿಟ್ಟರೂ ಸಹ ಈ ಸ್ಥಳೀಯ ಆಡಳಿತ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಇವತ್ತು ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಹಾಗಾಗಿ ನಾಳೆಯಿಂದನೇ ನಮ್ಮ ಹೋರಾಟಕ್ಕೇನು ಜಯ ಸಿಕ್ಕಬೇಕಾದಂಥ ಮೂಲ ಕಾರಣಗಳು ಏನೇನಿದ್ದಾವೆ ಅವನ್ನೆಲ್ಲ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ನಾಳೆಯಿಂದನೇ ನಾಡ್ದು ಆಚರಣೆಕಲ್ಲ. ಹಾಗಾಗಿ ಚಳುವಳಿನ ಮುಂದೆ
ಸಂಬಂಧಪಟ್ಟಂತೆ ಏನು ಮಾಡಬೇಕು ಇದುವರೆಗೂ ನಾವು ಭಾಳ ಸಮಾಧಾನವಾಗಿ ಕೂತ್ಕೊಂಡು ಚಳುವಳಿ ನಡೆಸಿದ್ದೀವಿ. ಇನ್ನು ಮುಂದೆ ಚಳುವಳಿ ಸ್ವರೂಪವನ್ನು ಸಹ ನಾವು ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನು ಒಂದೆರಡು ದಿನಗಳಲ್ಲಿ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ನಾವಿಟ್ಟಂತಹ ಬೇಡಿಕೆಗಳನ್ನು ತಕ್ಷಣ ಈಡೇರಿಸ್ತಾ ಇದ್ದರೆ ಮುಂದಿನ ಚಳುವಳಿಯ ಸ್ವರೂಪವನ್ನು ನೀವು ಎದುರಿಸಬೇಕಾಗತ್ತೆ ಅನ್ನತಕ್ಕಂಥ ಖಡಕ್ ಎಚ್ಚರಿಕೆಯನ್ನು ಸ್ಥಳೀಯ ಆಡಳಿತ ಮತ್ತು ಸ್ಥಳೀಯ ರಾಜಕಾರಣಿಗಳಿಗೆ ರೈತ ಸಂಘ ಖಡಕ್ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದೆ. ಹಲೋ ಭಾರತ್ ಮಾತಾ ಕಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರಿಗೆ, ಎನ್ ಅಣ್ಣವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ